ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಶಾಂತಲಾ ಮಧು ಮಾಡುವ ನಮಸ್ಕಾರಗಳು. ಸ್ತ್ರೀ ಒಂದು ಚೇತನ, ಸ್ತ್ರೀ ಒಂದು ಶಕ್ತಿ. ಆದರೆ ಆಕೆ ತನ್ನನ್ನು ತಾನು ಮರೆತು ಬಿಡ್ತಾಳೆ. ತನ್ನ ಸಂಸಾರದ ಜೊತೆಯಲ್ಲಿ ತನ್ನ ಮಕ್ಕಳಿಗೆ, ತನ್ನ ಮನೆಯ ಎಲ್ಲ ಆಗು ಹೋಗುವ ಕೆಲಸಗಳಿಗೆ ತನ್ನನ್ನು ತೊಡಗಿಸಿಕೊಂಡು ತನ್ನನ್ನು ಸಂಪೂರ್ಣವಾಗಿ ಆಕೆ ಮರೆತು ಬಿಡುತ್ತಾಳೆ. ಮನೆಯ ಹೊರಗೂ ಮತ್ತು ಮನೆಯ ಒಳಗೂ ಕೆಲಸ ಮಾಡುವ ಆಕೆ ತನ್ನ ಮೇಲೆ ನಿಗಾ ಕೊಡಲು ಮರೆತು ಬಿಡುತ್ತಾಳೆ. ಮಕ್ಕಳು ದೊಡ್ಡವರಾಗಿ ಹಕ್ಕಿಗೂಡಿಂದ ಹಾರಿ ಹೋಗುತ್ತದೆ. ಮನೆಯ ಪರಿಸ್ಥಿತಿ ಬದಲಾಗುತ್ತದೆ. ಎಲ್ಲ ಆದ ಮೇಲೆ ಒಂಟಿಯಾದ ಆಕೆ ತನ್ನ ಕಡೆ ತಿರುಗಿ ನೋಡುತ್ತಾಳೆ. ಆಗ ಚರ್ಮದ ಬಣ್ಣ ಬದಲಾಗಿರುತ್ತದೆ, ಬೊಜ್ಜು ಬಂದಿರುತ್ತದೆ, ತುಂಬ ನೋವನ್ನು ಅನುಭವಿಸುತ್ತಾಳೆ. ಆದರೆ ಹೇಳಿಕೊಳ್ಳಲು ಯಾರೂ ಇರುವುದಿಲ್ಲ. ಇಂಥ ಪರಿಸ್ಥಿತಿಯನ್ನು ತನಗೆ ತಂದು ಕೊಡದೆ ಆಕೆ ತನ್ನನ್ನು ಸಂರಕ್ಷಿಸಿಕೊಳ್ಳಲು ಲವ್ ಯುವರ್ ಸೆಲ್ಫ್ ಎನ್ನುವ ಕಾನ್ಸೆಪ್ಟ್ ತುಂಬ ಹೆಲ್ಪ್ ಮಾಡುತ್ತೆ. ಪ್ರಾರಂಭದಿಂದಲೂ ತನಗಾಗಿ ಒಂದು ಗಂಟೆ ಸಮಯ ಅವಕಾಶ ಕೊಡುವುದರಿಂದ ಆಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶಕ್ತಿಯುತವಾಗಿ ಕೆಲಸ ಮಾಡಬಹುದು ಎನ್ನುವುದರಲ್ಲಿ ಸಂಶಯವಿಲ್ಲ. ಇಂದು ನಾವು ಮಹಿಳೆಯರ ಆರೋಗ್ಯಕ್ಕಾಗಿ ವ್ಯಾಯಾಮವನ್ನು ಮಾಡುತ್ತಿದ್ದೇವೆ. ಓಂಕಾರದಿಂದ ಆರಂಭಿಸೋಣ. ಮಹಿಳೆಯರ ಆರೋಗ್ಯಕ್ಕಾಗಿ ವ್ಯಾಯಾಮ, ಮುಖ್ಯವಾಗಿ PCOD ತೊಂದರೆಗಾಗಿ. ಮೊದಲನೆಯದು ಗ್ರೀವ ಸಂಚಲನಾಸನ. ಬೆನ್ನು ಹುರಿಯನ್ನು ನೇರವಾಗಿರಿಸಿಕೊಂಡು ಸುಖಾಸನದಲ್ಲಿ ಕುಳಿತುಕೊಳ್ಳಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಕುತ್ತಿಗೆಯನ್ನು ಹಿಂದಕ್ಕೆ ತೆಗೆದುಕೊಂಡು ಹೋಗಿ. ಉಸಿರನ್ನು ಬಿಡುತ್ತಾ ನಿಧಾನವಾಗಿ ನಿಮ್ಮ ಕುತ್ತಿಗೆಯನ್ನು ಮುಂದಕ್ಕೆ ತೆಗೆದುಕೊಂಡು ಬನ್ನಿ. ಈಗ ನಿಮ್ಮ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಬಲ ಭುಜದ ಕಡೆಯಿಂದ ಎಡ ಭುಜದ ಕಡೆಗೆ ನಿಧಾನವಾಗಿ ಕತ್ತನ್ನು ತಿರುಗಿಸುತ್ತಾ ಹೋಗಿ ಪೂರ್ವ ಸ್ಥಿತಿಗೆ ಮರಳಿ ಬನ್ನಿ. ಈಗ ನಿಮ್ಮ ಎಡ ಭುಜದ ಕಡೆಯಿಂದ ಬಲ ಭುಜದ ಕಡೆಗೆ ನಿಧಾನವಾಗಿ ನಿಮ್ಮ ಕತ್ತನ್ನು ತಿರುಗಿಸಿಕೊಂಡು ಹೋಗಿ. ಉಸಿರಾಟದ ಮೇಲೆ ಗಮನವಿರಲಿ. ಉಸಿರನ್ನು ಬಿಟ್ಟು ವಿಶ್ರಮಿಸಿ. ಕುತ್ತಿಗೆಯ ಭಾಗದಲ್ಲಿ ನೋವಿದ್ದಲ್ಲಿ ಮೆತ್ತನೆಯ ಬಟ್ಟೆಯನ್ನು ಕುತ್ತಿಗೆಗೆ ಸುತ್ತಿಕೊಂಡು ನಿಧಾನವಾಗಿ ಮಾಡುವುದರಿಂದ ಕುತ್ತಿಗೆಯ ನೋವು ನಿವಾರಣೆಯಾಗುತ್ತದೆ. ಅನುಕೂಲತೆಗಳು: ಕುತ್ತಿಗೆಯ ಸುತ್ತಲಿನ ನರಗಳ ಬಿಗಿತ ಕಡಿಮೆಯಾಗುತ್ತದೆ. ಮನಸ್ಸಿನ ಮೇಲಾಗುವ ಒತ್ತಡ, ಉದ್ವೇಗ ಕಡಿಮೆಯಾಗಿ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಮುಂದಿನ ಅಭ್ಯಾಸ ಕಣ್ಣಿನ ಆರೋಗ್ಯಕ್ಕಾಗಿ. ತ್ರಾಟಕ ಎಂದು ಇದನ್ನು ಕರೆಯುತ್ತೇವೆ. ಸುಖಾಸನದಲ್ಲಿ ಕುಳಿತುಕೊಂಡು ನಿಮ್ಮ ಎರಡು ಕೈಯನ್ನು ನಿಮ್ಮ ತೊಡೆಯ ಮೇಲೆ ವಿಶ್ರಮಿಸಿ. ನಿಮ್ಮ ದೃಷ್ಟಿ ನೇರವಾಗಿ ದಿಟ್ಟವಾಗಿರಲಿ. ಈಗ ನಿಮ್ಮ ದೃಷ್ಟಿಯನ್ನು ಎರಡು ಹುಬ್ಬುಗಳ ನಡುವೆ ತನ್ನಿ. 10 ರಿಂದ 15 ಸೆಕೆಂಡುಗಳ ಕಾಲ ಈ ಸ್ಥಿತಿಯಲ್ಲಿ ವಿಶ್ರಮಿಸಬೇಕು. ಈಗ ನಿಮ್ಮ ದೃಷ್ಟಿಯನ್ನು ಮೂಗಿನ ತುದಿಗೆ ತೆಗೆದುಕೊಂಡು ಬನ್ನಿ. ಈಗ ನಿಮ್ಮ ದೃಷ್ಟಿಯನ್ನು ಎರಡು ಹುಬ್ಬುಗಳ ಮಧ್ಯಭಾಗದಲ್ಲಿ ಇಡಿ. ಈಗ ನಿಮ್ಮ ದೃಷ್ಟಿಯನ್ನು ನಿಮ್ಮ ತೊಡೆಯ ಭಾಗಕ್ಕೆ ತನ್ನಿ. ನಂತರ ನಿಮ್ಮ ಬಲಗೈಯನ್ನು ಮುಂದಕ್ಕೆ ಚಾಚಿ ದೃಷ್ಟಿಯನ್ನು ಹೆಬ್ಬೆರಳಿನ ಮೇಲೆ ಇಡಿ. ನಿಧಾನವಾಗಿ ಉಸಿರಾಟ ನಡೆಯುತ್ತಿರಲಿ. ನಿಮ್ಮ ಕೈಯನ್ನು ಬಲಭಾಗಕ್ಕೆ ತೆಗೆದುಕೊಂಡು ಹೋಗಿ. ದೃಷ್ಟಿ ಹೆಬ್ಬೆರಳಿನ ಮೇಲೇ ಇರಲಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಪೂರ್ವ ಸ್ಥಿತಿಗೆ ಮರಳಿ ಬನ್ನಿ. ನಂತರ ಎಡಗೈಯನ್ನು ಮುಂದಕ್ಕೆ ಚಾಚಿ ನಿಧಾನವಾಗಿ ನಿಮ್ಮ ಕೈಯನ್ನು ನಿಮ್ಮ ಎಡಭಾಗಕ್ಕೆ ತೆಗೆದುಕೊಂಡು ಹೋಗಿ
ಉಸಿರಾಟದ ಮೇಲೆ ಗಮನವಿರಲಿ. ನಿಧಾನವಾಗಿ ಉಸಿರಾಟ ನಡೆಸುತ್ತಾ ಪೂರ್ವ ಸ್ಥಿತಿಗೆ ಮರಳಿ ಬನ್ನಿ. ಕಣ್ಣಿನ ಸುತ್ತಲಿನ ನರಗಳಿಗೆ ಶಕ್ತಿ ನೀಡುತ್ತದೆ, ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ, ಮನಸ್ಸಿನ ಮೇಲಾಗುವ ಒತ್ತಡಗಳನ್ನು ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತದೆ. ಮುಂದಿನ ಅಭ್ಯಾಸ ಬೊಜ್ಜು ಕರಗಿಸುವ ವ್ಯಾಯಾಮಗಳು. PCOD ತೊಂದರೆ ಇರುವವರಿಗೆ ಬೊಜ್ಜು ಸಾಮಾನ್ಯವಾಗಿ ಬರುತ್ತದೆ, ಅದು ಮುಖ್ಯ ಲಕ್ಷಣವಾಗಿದೆ. ಅದನ್ನು ಕರಗಿಸಲು ಕೆಲವು ವ್ಯಾಯಾಮಗಳನ್ನು ಇಲ್ಲಿ ತೋರಿಸಿಕೊಡುತ್ತೇವೆ. ಮೊದಲನೆಯದಾಗಿ ಉದಿತ ಪಾದಾಸನ. ಮೇಲ್ಮುಖವಾಗಿ ಮಲಗಿಕೊಂಡ ನೀವು ನಿಮ್ಮ 2 ಕಾಲುಗಳನ್ನು ನಿಧಾನವಾಗಿ ಮೇಲಕ್ಕೆ ಎತ್ತುತ್ತಾ ಬನ್ನಿ. ಉಸಿರಾಟದ ಮೇಲೆ ಗಮನವಿರಲಿ. ಉಸಿರಾಟ ನಿರಂತರವಾಗಿ ಸಾಗುತ್ತಿರಲಿ. 90 ಡಿಗ್ರಿಯಲ್ಲಿ ವಿಶ್ರಮಿಸಿ. ಈಗ ನಿಧಾನವಾಗಿ ನಿಮ್ಮ ಕಾಲನ್ನು ಕೆಳಕ್ಕೆ ಪೂರ್ವ ಸ್ಥಿತಿಗೆ ತೆಗೆದುಕೊಂಡು ಹೋಗಿ. ಬೆನ್ನು ನೋವು, ಸಯಾಟಿಕಾ ನೋವು ಇದ್ದವರು ಈ ಅಭ್ಯಾಸವನ್ನು ಮಾಡುವಂತಿಲ್ಲ. ಹೊಟ್ಟೆಯ ಭಾಗದಲ್ಲಿ ಬೊಜ್ಜು ಕಡಿಮೆಯಾಗುತ್ತದೆ. ದೇಹದ ತೂಕ ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತದೆ. ಮುಂದೆ ಮಾಡುವ ಯೋಗಾಭ್ಯಾಸಗಳಿಗೆ ದೇಹವನ್ನು ಅಣಿ ಮಾಡಿಕೊಡುತ್ತದೆ. ಮುಂದಿನ ಅಭ್ಯಾಸ ಸೈಕಲಿಂಗ್. ನಿಧಾನವಾಗಿ ಕಾಲನ್ನು ಮೇಲಕ್ಕೆತ್ತಿ 1 2 3 and 4. ನಿಧಾನವಾಗಿ ನಿಮ್ಮ ಕಾಲನ್ನು 90 ಡಿಗ್ರಿಗೆ ತೆಗೆದುಕೊಂಡು ಬನ್ನಿ. ಈಗ ಉಸಿರನ್ನು ತೆಗೆದುಕೊಳ್ಳುತ್ತಾ ಕಾಲನ್ನು ಅಗಲಿಸುತ್ತಾ ಹೋಗಿ. ಉಸಿರನ್ನು ಬಿಡುತ್ತಾ ಪೂರ್ವ ಸ್ಥಿತಿಗೆ ಮರಳಿ. ಈ ಅಭ್ಯಾಸಗಳು ತೊಡೆಯ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹಾಗೂ ಬೊಜ್ಜನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಸೊಂಟದ ನೋವಿದ್ದಲ್ಲಿ, ಸಯಾಟಿಕಾ ಇದ್ದಲ್ಲಿ ಇದನ್ನು ಮಾಡುವಂತಿಲ್ಲ. ಮುಂದಿನ ಅಭ್ಯಾಸ ಊರ್ಧ್ವ ಮತ್ತು ಅಧೋಮುಖ ಶ್ವಾನಾಸನ. ನಿಮ್ಮ ಹೊಟ್ಟೆಯ ಮೇಲೆ ವಿಶ್ರಮಿಸಿ. ಉಸಿರಾಟದ ಮೇಲೆ ಗಮನವಿರಲಿ. ನಿಧಾನವಾಗಿ ನಿಮ್ಮ ಕಾಲುಗಳು ಮತ್ತು ಕೈಯ ಸಹಾಯದಿಂದ ಸೊಂಟದ ಭಾಗವನ್ನು ಮೇಲಕ್ಕೆತ್ತುತ್ತಾ ಬನ್ನಿ. ನಿಧಾನವಾಗಿ ನಿಮ್ಮ ಎದೆಯ ಭಾಗವನ್ನು ಮುಂದಕ್ಕೆ ಚಾಚಿ. ಊರ್ಧ್ವಮುಖ ಶ್ವಾನಾಸನ. ಮೊಳಕೈ ನೋವು ಇದ್ದಲ್ಲಿ ಈ ಅಭ್ಯಾಸವನ್ನು ಮಾಡುವಂತಿಲ್ಲ. ಕಿಪ್ಪೊಟ್ಟೆಯ ಅಂಗಾಂಗಗಳನ್ನು ಪುಷ್ಟಿ ಕೊಡುತ್ತದೆ. ಮುಟ್ಟಿನಲ್ಲಿ ಆಗುವ ಹೊಟ್ಟೆ ನೋವು, ಅತಿಯಾದ ರಕ್ತ ಹೋಗುವಿಕೆ, ಇರ್ರೆಗ್ಯುಲರ್ ಪೀರಿಯಡ್ ಸರಿಪಡಿಸುವಲ್ಲಿ ಇದು ಸಹಾಯ ಮಾಡುತ್ತದೆ. 10 ರಿಂದ 20 ಬಾರಿ ಈ ಅಭ್ಯಾಸವನ್ನು ಪ್ರತಿದಿನ ಮಾಡಿದಲ್ಲಿ 30 ನಿಮಿಷ ಬ್ರಿಸ್ಕ್ ವಾಕ್ ಮಾಡಿದಷ್ಟು ಅನುಕೂಲತೆಗಳು ದೇಹಕ್ಕೆ ದೊರೆಯುತ್ತದೆ. ಮುಂದಿನ ಅಭ್ಯಾಸ ಸೂರ್ಯ ನಮಸ್ಕಾರ. ನಮಸ್ಕಾರ ಮುದ್ರೆಯಲ್ಲಿ ಇರಿ. ಉಸಿರಿನ ಮೇಲೆ ಗಮನವಿರಲಿ. 2 ಕೈಯನ್ನು ನಿಧಾನವಾಗಿ ಮೇಲಕ್ಕೆತ್ತುತ್ತಾ ಉಸಿರನ್ನು ತೆಗೆದುಕೊಳ್ಳಿ. ಹಸ್ತೋತ್ಥಾನಾಸನ ಎಂದು ಇದನ್ನು ಕರೆಯುತ್ತಾರೆ. ಉಸಿರನ್ನು ಬಿಡುತ್ತಾ ನಿಧಾನವಾಗಿ ನಿಮ್ಮ ಮಂಡಿಯ ಕಡೆಗೆ ಬೆನ್ನನ್ನು ಬಗ್ಗಿಸಿ. ಪಾದಹಸ್ತಾಸನ. ಈಗ ಉಸಿರನ್ನು ತೆಗೆದುಕೊಳ್ಳುತ್ತಾ ಬಲಗಾಲನ್ನು ಹಿಂದಕ್ಕೆ ತಳ್ಳಿ. ಅಶ್ವ ಸಂಚಲನಾಸನ. ಎದೆಯ ಭಾಗವನ್ನು ಮುಂದಕ್ಕೆ ಚೆಲ್ಲಿ ನಿಧಾನವಾಗಿ ಚತುಷ್ಪಾದಾಸನ. 2 ಕೈ ಮತ್ತು ಕಾಲುಗಳ ಸಹಾಯದಿಂದ ದೇಹವನ್ನು ಸಮತೋಲನದಲ್ಲಿಡಿ. ಉಸಿರಿನ ಮೇಲೆ ಹಿಡಿತಾ ಇರಲಿ. ನಿಧಾನವಾಗಿ ಅಷ್ಟಾಂಗ ನಮಸ್ಕಾರ. ನಿಮ್ಮ 2 ಕಾಲು ಬೆರಳುಗಳು, ಮಂಡಿಯ ಭಾಗ, ಎದೆಯ ಭಾಗ, ಹಣೆಯ ಭಾಗ, 2 ಕೈಗಳು ನೆಲವನ್ನು ತಲುಗಿರುತ್ತದೆ. ಇದಕ್ಕೆ ಅಷ್ಟಾಂಗ ನಮಸ್ಕಾರ ಎಂದು ಕರೆಯುತ್ತೇವೆ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಭುಜಂಗಾಸನ. ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಒಳಮುಖವಾಗಿ ಬಗ್ಗಿ. ಅಶ್ವ ಸಂಚಲನಾಸನ. ಮುಂದಿನ ಭಾಗ ಅಶ್ವ ಸಂಚಲನಾಸನ. 1 ಕಾಲನ್ನು ನಿಧಾನವಾಗಿ ಮುಂದಕ್ಕೆ ತನ್ನಿ. ಇನ್ನೊಂದು ಕಾಲನ್ನು ನಿಧಾನವಾಗಿ ಮುಂದಕ್ಕೆ ತನ್ನಿ. ಪಾದ ಹಸ್ತಾಸನ.
ಉಸಿರನ್ನು ತೆಗೆದುಕೊಳ್ಳುತ್ತಾ ಪೂರ್ವ ಸ್ಥಿತಿಗೆ ಬನ್ನಿ. ಸೂರ್ಯ ನಮಸ್ಕಾರದ ಅನುಕೂಲತೆಗಳು. ಇದು ದೇಹ ಮತ್ತು ಮನಸ್ಸನ್ನು ಒಂದುಗೂಡಿಸುವ ಸಂಯೋಗದಲ್ಲಿ ಇದು ಪ್ರಕ್ರಿಯೆ ಇಲ್ಲಿ ನಡೆಯುತ್ತದೆ. ದೇಹದಲ್ಲಿರುವ ಎಲ್ಲ ಚಕ್ರಗಳು ಸಕ್ರಿಯವಾಗುವುದರಿಂದ ಅದರಿಂದ ಆಗುವ ಎಲ್ಲ ಅನುಕೂಲತೆಗಳು ದೇಹಕ್ಕೆ ಆಗುತ್ತದೆ. 10 ರಿಂದ 15 ಸೂರ್ಯ ನಮಸ್ಕಾರ ಪ್ರತಿನಿತ್ಯ ಮಾಡುವುದರಿಂದ ದೇಹದ ಮೇಲಾಗುವ ವಯಸ್ಸಿನ ಪರಿಣಾಮ ಕಡಿಮೆಯಾಗುತ್ತದೆ. ದೇಹಕ್ಕೆ ಆರೋಗ್ಯ, ಮನಸ್ಸಿಗೆ ಉಲ್ಲಾಸ ದೊರೆಯುತ್ತದೆ. ಪ್ರತಿನಿತ್ಯ ವ್ಯಾಯಾಮ ಮಾಡುವವನು ನೋಡಿದಾಗ ಕಡಿಮೆ ಎಂದರೆ 10 ರಿಂದ 15 ವರ್ಷ ಯಂಗಾಗಿ ಕಾಣುತ್ತಾನೆ ಅವನು ಎಂಬುದರಲ್ಲಿ ಯಾವುದೇ ಸಂಶಯವೇ ಇಲ್ಲ. ಇಲ್ಲಿ ಅಭ್ಯಾಸಗಳನ್ನು ನೋಡಿದರೆ ನಿಮಗೆ ಅದು ಮನದಟ್ಟಾಗುತ್ತದೆ. 15 ರಿಂದ 20 ವರ್ಷದ ಮಕ್ಕಳು ಇವರಿಗಿದ್ದಾರೆ ಅಂದರೆ ನಾವು ನಂಬುವಂತೆಯೇ ಇಲ್ಲ. ಮುಂದಿನ ಅಭ್ಯಾಸ ಉಪವಿಷ್ಟ ಕೋಣಾಸನ. ಬೆನ್ನು ಹುರಿಯನ್ನು ನೇರವಾಗಿರಿಸಿಕೊಂಡು ಕಾಲನ್ನು ಮುಂದಕ್ಕೆ ಚಾಚಿ ಕುಳಿತುಕೊಳ್ಳಿ. ನಿಮ್ಮ ಗಮನ ಉಸಿರಾಟದ ಮೇಲೆ ಇರಲಿ. ನಿಧಾನವಾಗಿ ಉಸಿರನ್ನು ಬಿಡುತ್ತಾ ನಿಮ್ಮ 2 ಕಾಲುಗಳನ್ನು ಹೊರಕ್ಕೆ ತೆಗೆದುಕೊಂಡು ಬನ್ನಿ. ಈಗ ಉಸಿರನ್ನು ಒಮ್ಮೆ ತೆಗೆದುಕೊಂಡು ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಮುಂದಕ್ಕೆ ಬಾಗಿ. ತೀವ್ರವಾದ ಬೆನ್ನು ನೋವಿದ್ದಲ್ಲಿ ಇದನ್ನು ಮಾಡುವಂತಿಲ್ಲ. ಕಿಪ್ಪೊಟ್ಟೆಯ ಭಾಗದ ಪೆಲ್ವಿಕ್ ಏರಿಯಾದ ಸ್ನಾಯುಗಳಿಗೆ ಪುಷ್ಟಿ ಕೊಡುತ್ತದೆ. ಸಂತಾನೋತ್ಪತ್ತಿ ಅಂಗಗಳಿಗೆ ಶಕ್ತಿ ಒದಗಿಸುತ್ತದೆ. ಮುಂದಿನ ಅಭ್ಯಾಸ ಬದ್ಧಕೋಣಾಸನ. ಕಾಲನ್ನು ನಿಧಾನವಾಗಿ ಒಳಮುಖಕ್ಕೆ ಮಡಚಿ ನಮಸ್ಕಾರ ರೀತಿಯಲ್ಲಿ ಜೋಡಿಸಿ. ಭುಜ ನೇರವಾಗಿರಲಿ. ಉಸಿರಾಟ ನಿಧಾನವಾಗಿ ದೀರ್ಘವಾಗಿರಲಿ. 15 ರಿಂದ 20 ಸೆಕೆಂಡುಗಳ ಕಾಲ ಈ ಸ್ಥಿತಿಯಲ್ಲಿ ವಿಶ್ರಮಿಸಿ. ಇದು ಮಹಿಳೆಯರಿಗೆ ಸಿದ್ಧೌಷಧ. ಮುಟ್ಟಿನ ರೋಗಗಳಿಗೆ ಸಂಬಂಧಿಸಿದ ತೊಂದರೆಗಳು ನಿವಾರಣೆಯಾಗುತ್ತದೆ. ಸಂತಾನೋತ್ಪತ್ತಿ ಅಂಗಗಳಿಗೆ ಇದು ಸಹಾಯ ಮಾಡುತ್ತದೆ. ಗರ್ಭಿಣಿ ಸ್ತ್ರೀಯರಿಗೆ ಹಾಗೂ ಹೆರಿಗೆಯ ಕಾಲದಲ್ಲೂ ಇದು ತುಂಬ ಸಹಾಯ ಮಾಡುತ್ತದೆ. ಮುಂದಿನ ಅಭ್ಯಾಸ ಜಾನು ಶೀರ್ಷಾಸನ. ನೇರವಾಗಿ ಕುಳಿತುಕೊಂಡ ನೀವು ನಿಮ್ಮ ಒಂದು ಕಾಲನ್ನು ಮುಂದಕ್ಕೆ ಚಾಚಿ ಉಸಿರಾಟದ ಮೇಲೆ ನಿಗಾ ಇರಲಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಬಿಡುತ್ತಾ ನಿಮ್ಮ 2 ಕೈಗಳನ್ನು ಮೇಲಕ್ಕೆ ಎತ್ತಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಮುಂದಕ್ಕೆ ಬಗ್ಗಿ 10 ರಿಂದ 15 ಸೆಕೆಂಡುಗಳ ಕಾಲ ವಿಶ್ರಮಿಸಿ. ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ಪೂರ್ವ ಸ್ಥಿತಿಗೆ ಮರಳಿ ಬನ್ನಿ. ಮೂತ್ರಜನಕಾಂಗದ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ. ಸಂತಾನೋತ್ಪತ್ತಿ ಅಂಗಗಳಿಗೆ ಇದು ಪುಷ್ಟಿಯನ್ನು ನೀಡುತ್ತದೆ. ತೀವ್ರವಾದ ಮಂಡಿ ನೋವಿದ್ದರೆ ಇದನ್ನು ಮಾಡಕೂಡದು. ಮುಂದಿನ ಅಭ್ಯಾಸ ಮಲಾಸನ. ಮಲಾಸನವನ್ನು ಉತ್ತಾನಾಸನ ಎಂದು ಕರೆಯುತ್ತೇವೆ. ಉಸಿರಾಟದ ಮೇಲೆ ನಿಗಾ ಇರಲಿ. ಮೊದಲು ಕೈಯನ್ನು ಜೋಡಿಸಿ ನಿಂತುಕೊಳ್ಳಿ. ನಿಧಾನವಾಗಿ ಪಾದ ಹೊರಮುಖವಾಗಿರಲಿ. ನಿಮ್ಮ ಭಾರವನ್ನು ನಿಮ್ಮ ಮೊಣಕಾಲಿನ ಮೇಲೆ ಹಾಕುತ್ತಾ ನಿಧಾನವಾಗಿ ಕುಳಿತುಕೊಳ್ಳಿ. ಸೊಂಟದ ಸ್ನಾಯುಗಳ ಬಲ ಹೆಚ್ಚಿಸುತ್ತದೆ. ಗರ್ಭಕೋಶದ ಭಾಗಕ್ಕೆ ರಕ್ತ ಸಂಚಲನ ಹೆಚ್ಚಿಸುತ್ತದೆ. ಸಂತಾನೋತ್ಪತ್ತಿಯ ಅಂಗಗಳಿಗೆ ಪುಷ್ಟಿ ನೀಡಿಸುತ್ತದೆ. ಮಲಬದ್ಧತೆಯನ್ನು ಇದು ನಿವಾರಣೆ ಮಾಡುತ್ತದೆ. ಮುಂದಿನ ಅಭ್ಯಾಸ ಮಾರ್ಜಾಲಾಸನ. ದೇಹವನ್ನು ಕೈ ಮತ್ತು ಮಂಡಿಯ ಸಹಾಯದಿಂದ ಸಮತೋಲನದಲ್ಲಿರಿಸಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಬೆನ್ನಿನ ಹುರಿಯನ್ನು ಮೇಲಕ್ಕೆ ಹೋಗಿ ಉಸಿರನ್ನು ಬಿಡುತ್ತಾ ಬೆನ್ನಿನ ಹುರಿಯನ್ನು ನಿಧಾನವಾಗಿ ಕೆಳಕ್ಕೆ ತನ್ನಿ. ಗರ್ಭಿಣಿ ಸ್ತ್ರೀಯರಿಗೆ ಇದು ಒಳ್ಳೆಯ ಆಸನ. ಬೆನ್ನು ನೋವನ್ನು ಕಡಿಮೆ ಮಾಡಿಸುತ್ತದೆ. ಮಂಡಿಯ ನೋವಿದ್ದಲ್ಲಿ ಎಚ್ಚರಿಕೆಯಿಂದ ಮಾಡಬೇಕು. ಮುಂದಿನ ಅಭ್ಯಾಸ ವಿಪರೀತ ಕರಣಿ. ಉಸಿರಾಟ ನಿಧಾನಗತಿಯಲ್ಲಿರಲಿ. ಮೇಲ್ಮುಖವಾಗಿ ಮಲಗಿಕೊಂಡು ನಿಮ್ಮ ಕಾಲುಗಳನ್ನು ನಿಧಾನವಾಗಿ ಮೇಲಕ್ಕೆ ಎತ್ತುತ್ತಾ ಹೋಗಿ
ನಿಮ್ಮ ಎರಡು ಕೈಯನ್ನು ಬೆನ್ನಿನ ಭಾಗಕ್ಕೆ ಬೆಂಬಲವಾಗಿರಿಸಿ. ಗೋಡೆಯ ಸಹಾಯದಿಂದ ಮಾಡಿದರೆ ಉತ್ತಮ. ಸರಿಯಾದ ಮಾರ್ಗದರ್ಶಕರ ಸಹಾಯದಿಂದಲೇ ಈ ಆಸನಗಳನ್ನು ಮಾಡಬೇಕು. PCOD ಅಂಡಾಶಯದ ತೊಂದರೆ ಇದ್ದಲ್ಲಿ ಇದು ಸಿದ್ಧೌಷಧ. ಇದನ್ನು ಅಭ್ಯಾಸಿಸಿದ 18ಕ್ಕೂ 20 ಮಹಿಳೆಯರು ನಮ್ಮ ಯೋಗ ಕ್ಲಾಸಿನಲ್ಲಿ ಕನ್ಸೀವ್ ಆಗಿ PCOD ಪ್ರಾಬ್ಲಮ್ಮಿಂದ ಹೊರಬಂದಿದ್ದಾರೆ. ಇದು ಅತ್ಯಂತ ಒಳ್ಳೆಯ ಆಸನ. ಮುಂದಿನದು ಸರ್ವಾಂಗಾಸನ ಮತ್ತು ಹಲಾಸನ. ಉಸಿರಾಟದ ಮೇಲೆ ನಿಗಾ ಇಡಿ. ಮೇಲ್ಮುಖವಾಗಿ ಮಲಗಿಕೊಂಡ ನೀವು ಉಸಿರನ್ನು ಬಿಡುತ್ತಾ ಎರಡು ಕಾಲುಗಳನ್ನು ನಿಧಾನವಾಗಿ ಮೇಲಕ್ಕೆತ್ತಿ ಎರಡು ಕೈಯಿಂದ ನಿಮ್ಮ ಬೆನ್ನಿನ ಭಾಗಕ್ಕೆ ಬೆಂಬಲ ಕೊಡಿ. ನೀಳವಾಗಿ ನಿಮ್ಮ ಪಾದವನ್ನು ಚಾಚಿ ಉಸಿರಾಟದ ಮೇಲೆ ಗಮನವಿರಲಿ. ಉಸಿರನ್ನು ಬಿಡುತ್ತಾ ನಿಧಾನವಾಗಿ ನಿಮ್ಮ ಕಾಲುಗಳನ್ನು ಹಿಂದಕ್ಕೆ ತೆಗೆದುಕೊಂಡು ಹೋಗಿ ಹಲಾಸನ. ಈ ಆಸನದ ಹೆಸರೇ ಸೂಚಿಸುವಂತೆ ದೇಹದ ಸರ್ವ ಅಂಗಗಳಿಗೂ ಇದು ಪ್ರಯೋಜನಕಾರಿ. ಹೃದಯಕ್ಕೆ ರಕ್ತ ಸಂಚಲನ ಹೆಚ್ಚಿಸುತ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಬ್ರಾಂಕೈಟಿಸ್ ಮತ್ತೆ ಮತ್ತೆ ಬರುವ ನೆಗಡಿ ಕೆಮ್ಮೆಗಳಿಗೆ ಇದು ಸಿದ್ಧೌಷಧ. ಕುತ್ತಿಗೆ ಭುಜದ ನೋವು ಇದ್ದರೆ, ಸಯಾಟಿಕಾ ತೊಂದರೆ ಇದ್ದರೆ ಈ ಆಸನವನ್ನು ಅಭ್ಯಾಸ ಮಾಡಬಾರದು. ಮುಂದಿನ ಭಾಗ ಪ್ರಾಣಾಯಾಮ. ಬೊಜ್ಜು ಇಳಿಸುವಲ್ಲಿ ತುಂಬ ಸಹಾಯವಾಗುವಂತಹ ಕಪಾಲಭಾತಿ ಪ್ರಾಣಾಯಾಮ. ವಜ್ರಾಸನದಲ್ಲಿ ಅಥವಾ ಸುಖಾಸನದಲ್ಲಿ ಕುಳಿತುಕೊಂಡು ಬೆನ್ನು ಹುರಿಯನ್ನು ನೇರವಾಗಿಟ್ಟುಕೊಳ್ಳಿ. ದೀರ್ಘವಾಗಿ ಉಸಿರನ್ನು ಒಳಕ್ಕೆ ಎಳೆದುಕೊಂಡು ಹೊಟ್ಟೆಯ ಭಾಗವನ್ನು ಒಳಕ್ಕೆ ಎಳೆದುಕೊಳ್ಳುತ್ತಾ ಉಸಿರನ್ನು ಲಯಬದ್ಧವಾಗಿ ಪದೇ ಪದೇ ಹೊರಹಾಕುತ್ತಾ ಬರಬೇಕು. ಮುಂದಿನ ಅಭ್ಯಾಸ ಅನುಲೋಮ್ ವಿಲೋಮ್ ಪ್ರಾಣಾಯಾಮ. ನೇರವಾಗಿ ಕುಳಿತುಕೊಳ್ಳಿ. ಸುಖಾಸನದಲ್ಲಿರಿ. ನಿಮ್ಮ ಉಸಿರಾಟದ ಮೇಲೆ ಪೂರ್ಣ ಗಮನವಿರಲಿ. ಬಲಭಾಗದ ಮೂಗಿನ ಹೊಳ್ಳೆಯಿಂದ ನಿಧಾನವಾಗಿ ಉಸಿರನ್ನು ತೆಗೆದುಕೊಂಡು ಬಲಭಾಗದ ಮೂಗಿನ ಹೊಳ್ಳೆಯನ್ನು ಮುಚ್ಚಿ ಎಡಭಾಗದ ಮೂಗಿನ ಹೊಳ್ಳೆಯಿಂದ ಉಸಿರನ್ನು ನಿಧಾನವಾಗಿ ಹೊರಕ್ಕೆ ಬಿಡಿ. ಈಗ ಎಡಭಾಗದ ಮೂಗಿನ ಹೊಳ್ಳೆಯಿಂದ ನಿಧಾನವಾಗಿ ಉಸಿರನ್ನು ತೆಗೆದುಕೊಂಡು ಎಡಭಾಗದ ಮೂಗಿನ ಹೊಳ್ಳೆಯನ್ನು ಮುಚ್ಚಿ ಬಲಭಾಗದ ಮೂಗಿನ ಹೊಳ್ಳೆಯಿಂದ ನಿಧಾನವಾಗಿ ಉಸಿರನ್ನು ಹೊರಕ್ಕೆ ಬಿಡಿ. ಇಲ್ಲಿಗೆ ಒಂದು ಸುತ್ತು ಆದಂತೆ. ನಾಡಿ ಶೋಧ ಪ್ರಾಣಾಯಾಮ ಹೆಸರೇ ಸೂಚಿಸುವಂತೆ ನಾಡಿಯನ್ನು ಶುದ್ಧೀಕರಿಸುತ್ತದೆ, ನರಗಳ ದೌರ್ಬಲ್ಯವನ್ನು ಕಡಿಮೆ ಮಾಡುತ್ತದೆ. ನಮ್ಮ ಪೂರ್ವಜರಿಂದ ಬಂದ ಶ್ರೇಷ್ಠವಾದ ವರ ಇದು ಅಂತ ಹೇಳಬಹುದು. ಇಲ್ಲಿಯವರೆಗೆ ನಮ್ಮವರು ತೋರಿಸಿದ ಈ ವ್ಯಾಯಾಮಗಳಿಂದ PCOD ತೊಂದರೆಯಿಂದ ಹೊರಬರಲು ಹೆಣ್ಣುಮಕ್ಕಳಿಗೆ ಸಹಾಯವಾಗುತ್ತದೆ. ಇಂದು ಶಾಂತಿ ಮಂತ್ರದೊಂದಿಗೆ ನಮ್ಮ ಈ ಎಪಿಸೋಡನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ.